ಜಸ್ಟ್ 10,000 ರುಪೀಸ್ ನ ಈ ಸ್ಮಾರ್ಟ್ ಫೋನ್ ನೋಡಕ್ಕೆ ಎಷ್ಟು ಪ್ರೀಮಿಯಂ ಆಗಿದೆಯೋ ಇದರ ಫೀಚರ್ಸ್ ಕೂಡ ಅಷ್ಟೇ ಅಟ್ರಾಕ್ಟಿವ್ ಆಗಿದೆ. ಈ ಸ್ಮಾರ್ಟ್ ಫೋನ್ ಅಲ್ಲಿ ನೀವು ಸಖತ್ ಸ್ಮೂತ್ ಆಗಿ ಸಖತ್ ಸ್ಟೇಬಲ್ ಆಗಿ 5G ನ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಅಂಡ್ ಒಳ್ಳೆ ಗೇಮಿಂಗ್ ಆಡಕ್ಕೆ ಅಂತಾನೆ ಈ ಸ್ಮಾರ್ಟ್ ಫೋನ್ ಅಲ್ಲಿ ನಿಮಗೆ MediaTek Dimensity 6300 ನ ಚಿಪ್ ಸೆಟ್ ಸಿಗುತ್ತೆ. ಜೊತೆಗೆ 6000 mAh ನ ಬ್ಯಾಟರಿ ಸಿಗುತ್ತೆ ಅಂಡ್ 15 ವಾಟ್ ನ ಚಾರ್ಜರ್ ಈ ಸ್ಮಾರ್ಟ್ ಫೋನ್ ನ ಬಾಕ್ಸ್ ಅಲ್ಲೇ ಸಿಗುತ್ತೆ. ಸೊ ನಿಮ್ಮ ಡೇ ಟು ಡೇ ಯೂಸ್ ಗೆ ಈ ಸ್ಮಾರ್ಟ್ ಫೋನ್ ನ ಬ್ಯಾಟರಿ ತುಂಬಾನೇ ಹೆಲ್ಪ್ ಆಗುತ್ತೆ. ಅಂಡ್ ಇದಕ್ಕಿಂತ ಬೆಸ್ಟ್ ವಿಷಯ ಏನು ಅಂದ್ರೆ ಈ ಸ್ಮಾರ್ಟ್ ಫೋನ್ ಅಲ್ಲಿ ನಿಮಗೆ 5 years ಬ್ಯಾಟರಿ ಹೆಲ್ತ್ ನ ಆಪ್ಷನ್ ಕೂಡ ಸಿಗುತ್ತೆ. ಅಂಡ್ ಈ ಸ್ಮಾರ್ಟ್ ಫೋನ್ ಅಲ್ಲಿ ನಿಮಗೆ ಸ್ಟೋರೇಜ್ ಬಗ್ಗೆ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಇದ್ರಲ್ಲಿ ನಿಮಗೆ 8GB + 8GB ಎಕ್ಸ್ಟೆಂಡೆಬಲ್ RAM ಆಪ್ಷನ್ ಸಿಗುತ್ತೆ. ಸೊ ಇದರಿಂದ ನಿಮಗೆ ಬೇಕಾಗಿರುವಂತ ಅಪ್ಲಿಕೇಶನ್ಸ್ ಗಳನ್ನ ಆರಾಮಾಗಿ ಇನ್ಸ್ಟಾಲ್ ಮಾಡ್ಕೋಬಹುದು. ಅಂಡ್ ಈ ಸ್ಮಾರ್ಟ್ ಫೋನ್ ಎವ್ರಿ ಡೇ ರಫ್ ಯೂಸ್ ಗೆ ಅಂತಾನೆ ಬಿಲ್ಡ್ ಆಗಿರೋದು. ನೀವು ಈ ಸ್ಮಾರ್ಟ್ ಫೋನ್ ನ ಎವ್ರಿ ಡೇ ಮಿಸ್ ಆಗಿ ಕೆಳಗೆ ಬೀಳಿಸಿದ್ರು ಏನೂ ಆಗಲ್ಲ, ನೀರಲ್ಲಿ ಹಾಕಿದ್ರು ಏನಾಗಲ್ಲ, ನೀರಿನ ಕೈಯಲ್ಲಿ ಯೂಸ್ ಮಾಡಿದ್ರು ಏನೂ ಆಗಲ್ಲ. ಇನ್ನು ಇದ್ರಲ್ಲಿ ನಿಮಗೆ 6.74 ಇಂಚ್ ನ ಡಿಸ್ಪ್ಲೇ ಸಿಗುತ್ತೆ ವಿತ್ 90 Hz ನ ರಿಫ್ರೆಶ್ ರೇಟ್. ಜೊತೆಗೆ 1000 nits ನ ಬ್ರೈಟ್ನೆಸ್ ಮೋಡ್ ಸಿಗುತ್ತೆ. ಇದು ಸ್ವಲ್ಪ ಡೀಸೆಂಟ್, ಬಿಸಿಲು ಹೋದಾಗ ಅಂತ ಏನ್ ಬ್ರೈಟ್ ಆಗಿರಲ್ಲ, ಸ್ವಲ್ಪ ಡೀಸೆಂಟ್ ಆಗಿರುತ್ತೆ. ಅಂಡ್ ಈ ಸ್ಮಾರ್ಟ್ ಫೋನ್ ನ ರೇರ್ ಅಲ್ಲಿ ನಿಮಗೆ 50 ಮೆಗಾಪಿಕ್ಸೆಲ್ ನ ಸೋನಿಯ ಕ್ಯಾಮ್ರಾ ಸಿಗುತ್ತೆ. ಅಂಡ್ ಈ ಫ್ಲಾಶ್ ಏನ್ ಕಾಣ್ತಿದೆ, ಈ ಫ್ಲಾಶ್ ನ ನೀವು 4 ಲೆವೆಲ್ ಅಲ್ಲಿ ನಿಮ್ಗೆ ಹೆಂಗ್ ಬೇಕು ಹಂಗೆ ಅಡ್ಜಸ್ಟ್ ಮಾಡ್ಕೋಬಹುದು. ಅಂಡ್ ಫ್ರಂಟ್ ಅಲ್ಲಿ ನಿಮಗೆ 5 ಮೆಗಾಪಿಕ್ಸೆಲ್ ನ ಕ್ಯಾಮ್ರಾ ಸಿಗುತ್ತೆ. ಸೊ 10,000 ರುಪೀಸ್ ನ ಈ ಸ್ಮಾರ್ಟ್ ಫೋನ್ ಅಲ್ಲಿ ಕ್ಯಾಮ್ರಾ ಹೆಂಗಿರುತ್ತೆ ಅಂತ ತಿಳ್ಕೋಬೇಕು ಅಂದ್ರೆ ಈ ಸ್ಮಾರ್ಟ್ ಫೋನ್ ನ ಕ್ಯಾಮ್ರಾ ಟೆಸ್ಟ್ ನ ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ, ಹೋಗಿ ಚೆಕ್ ಮಾಡಿ. ಸೊ ನಿಮ್ಗೆ ಸಖತ್ ಪ್ರೀಮಿಯಂ ಆಗಿ ಕಾಣಿಸುವಂತ 10,000 ರುಪೀಸ್ ನ ಈ ಸ್ಮಾರ್ಟ್ ಫೋನ್ ಇಷ್ಟ ಆಯ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ ನಮ್ಗೆ ತಿಳಿಸಿ.